ಕೆಲವರಿಗೆ ಕೊಡುವಂತ ಗೌರವ. ನಾವು ಬರೀ ಪೂಜೆ ಮಾಡೋದು ಅಥವಾ ಮತ್ತೇನು ಮಾಡೋದು ಹೊಗಳ್ಕೊಳ್ಳೋದಲ್ಲ, ಎಲ್ಲವನ್ನು ಕೂಡ ಪಾಂಡಿತ್ಯಪೂರ್ಣವಾಗಿ ಅದನ್ನು ಸಂಗ್ರಹ ಮಾಡಬೇಕು. ಏನಿದೆ ಸತ್ಯಾಂಶ ಹುಡುಕ್ಬೇಕು, ಸಂಶೋಧನೆ ಮಾಡಬೇಕು. ನೋಡಿ, ಅವ್ರು ಜಾತ್ರೆ ಎಲ್ಲ ಮಾಡಿದ್ದಾರೆ. ವೆಂಕಟಸ್ವಾಮಿ ಒಂದು ಪಡೆ ಕಟ್ಟಿದ್ದಾರೆ. ಸಮತಾ ಸೈನಿಕ ದಳ ಇದ್ದಾಗಿಂದ ನಾನಿದ್ದೀನಿ. ಯಾಕೆಂದ್ರೆ ಅದು ಪೂರ ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ ಈ ತತ್ವವನ್ನು ಒಳಗೊಂಡಂತಹ ವಿಚಾರ ಇರೋದ್ರಿಂದ ನಾನು ಯಾವತ್ತೂ ಕೂಡ ಆ ಒಂದು ಸಂಘಟನೆಯಲ್ಲಿ ಇರ್ತೀನಿ ಮತ್ತು ಎಲ್ಲಿದ್ರೂ ಅದು ಹೋಗ್ತೀನಿ. ಇದು ಇವತ್ತಂತೂ ನನಗೆ ಈ ನಮ್ಮ ಇದನ್ನ ಏರ್ಪಾಡು ಮಾಡದಂತ ನಮ್ಮ ಮುತ್ತುರಾಜು ಹೆಸರೇ ಬಹಳ ಗೊತ್ತಿದೆ. ಆದ್ರೆ ಒಳ್ಳೆ ನೋಡಿ ಹೇಗೆ ಜನಗಳು ಸೇರಿದ್ದಾರೆ, ಎಷ್ಟು ಒಳ್ಳೆ ಜನಗಳನ್ನ ಆಯ್ಕೆ ಮಾಡಿದ್ದಾರೆ, ಹೇಗೆ ಕಾರ್ಯಕ್ರಮ ಯೋಜನೆ ಮಾಡಬೇಕು ಅದು ಬಹಳ ಮುಖ್ಯ. ಅದಿಲ್ಲದಿದ್ರೆ ಅವ್ರು ಎಷ್ಟೇ ಸಂಘಟನೆ ಮಾಡಿದ್ರು ಪ್ರಯೋಜನ. ಆ ರೀತಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗೋದಕ್ಕೆ ನಮ್ಮ ಇವರು ಇನ್ನು ಜೊತೆಲಿರುವಂತ ಮುತ್ತುರಾಜು ಅವ್ರ ಜೊತೆಗೆ ಇನ್ನೂ ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಟೀಮಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆ ತಿಳಿಸ್ತಾ, ಇವತ್ತು ಎದುರಿಗೆ ಕುಳಿತಿರುವಂತಹ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ನಾವೆಲ್ಲರೂ ಕೂಡ ನಮಗೆ ಊಟದ ಆಮಿಷ ತೋರಿಸಿದ್ದಾರೆ. ಯಾಕೆಂದ್ರೆ ನಾವು ಶತಮಾನಗಳ ಹಸಿವಿನಿಂದ ನರಳದಂತ ಜನ. ನಮಗೆ ಊಟ ಇದೆ, ನಿಮಗೆ ಅದು ಏನು ಹುಳುಚಾರ ಊಟ ಅಲ್ಲ, ಒಳ್ಳೆ ಊಟ ಇದೆ ಅಂತ ಇನ್ನೂ ಖುಷಿಯಿಂದ ನಾವು ಕೂತ್ಕೋಬಹುದು ಸ್ವಲ್ಪ. ಯಾಕೆ ಅದು ತಪ್ಪೇನಲ್ಲ. ಅನ್ನ ದೇವರಿಂದ ಇನ್ನೂ ದೇವರು ಇಲ್ಲ. ನಾವೆಲ್ಲ ಹೌದು, ನಾವು ಮಾಂಸಾಹಾರಿಗಳು, ನಾವು ಮತ್ತೆ ನಾವು ಏನಂದ್ರೆ ಅದು ಮಾಡೋದಲ್ಲ, ಗುಲಾಮಗಿರಿಯಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಿರೋದು. ಒಂದು 3000 ವರ್ಷಗಳಿಂದ ನಾವು ಗುಲಾಮರಾಗಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದ ಮೇಲೆ 100 ವರ್ಷದ ಹಿಂದೆ ಈ ಒಂದು ಸತ್ಯ ಏನು ಮುಚ್ಚಿಟ್ಟಿದ್ರು, ಈ ಸತ್ಯವನ್ನು ಹೊರತೆಗೆದಿದ್ದಾರೆ. ಅವರು ಎಲ್ಲವನ್ನು ಗಮನಿಸ್ತಾರೆ. ಬಾಬಾ ಸಾಹೇಬ್ ಯಾಕೆ ಅವರ ಆದರ್ಶ ಅಂದ್ರೆ, ಅವರು ಎಲ್ಲ ವರ್ಗವನ್ನು, ಈ ದೇಶದ ಸ್ಥಿತಿಗತಿಯನ್ನ ಎಷ್ಟರ ಮಟ್ಟಿಗೆ ಅವರು ವಿಶ್ಲೇಷಣೆ ಮಾಡ್ತಾರೆ ಮತ್ತು ಅದಕ್ಕಾಗಿ ಅವರು ಏನೇನು ಓದಬಹುದು ಅದನ್ನ ಓದ್ತಾರೆ. ಅಷ್ಟು ಪಾಂಡಿತ್ಯ ಗಳಿಸ್ತಾರೆ. ಯಾವ ವೇದದಲ್ಲಿ ಏನೇನಿದೆ ಅದರೊಳಗೆ ಇದೆಲ್ಲ ಶೋಧನೆ ಮಾಡಿ ಅವರು ಸಂಪುಟಗಳ ಬಳಸಿ ಬಂದಿದ್ದಾರೆ. ಅದನ್ನ ನಾವು ಓದಬೇಕಾಗಿದೆ. ಓದಿ ಅದನ್ನ ನಾವು ಜಾರಿಗೂ ಕೂಡ ತರಬೇಕಾಗಿದೆ. ಆ ಜಾರಿಗೆ ತರುವಂತ ಕೆಲಸವನ್ನ ಸಂಘಟನೆ ಮಾಡಬೇಕು. ಇವತ್ತು ನಮ್ಮ ಇವರು ಲಕ್ಷ್ಮೀನಾರಾಯಣ ನಾಗರ್ ಅವರೊಬ್ಬ ಪ್ರಜ್ಞಾವಂತ ಕಾರ್ಯಕರ್ತ. ಅವರು ಇನ್ನು ಅವ್ರ ಜೊತೆ ಬಹಳಷ್ಟು ಜನ ಈ ದಲಿತ ಸಂಘರ್ಷ ಸಮಿತಿಯಲ್ಲಿ ದುಡಿದಂತ ಜನ. ನಾನು ರಾಯಚೂರಿನಲ್ಲಿದ್ದಾಗ ನಾನು ಕೂಡ ಅಲ್ಲಿ ಕಾರ್ಯದರ್ಶಿ ಆಗಿದ್ದೆ. ಆಮೇಲೆ ಮಾದಿಗ ದಂಡೋರ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು ನಾನು. ಹಾಗಾಗಿ ನನಗೂ ಕೂಡ ಅಲ್ಲಿ ಅವ್ರು ಯಾವಾಗಲೂ ಅವ್ರ ಹತ್ರ ಇದು ಮಾಡ್ತೀನಿ. ನನಗೆ ಬರೀ ದಲಿತರು ಅನ್ನೋ ಶಬ್ದನ ಅದು ನಾನು ಸರಿಯಾಗಿ ತಿಳ್ಕೊಂಡೆ. ಅದು ತಂದೆ ಇಲ್ಲದ ಮಕ್ಕಳು ಅನ್ನೋ ಶಬ್ದ. ಅದನ್ನ ಏನಾದ್ರೂ ಮಾಡಿ ನಾವು ಕಿತ್ತು ಹಾಕ್ಬೇಕು, ಬೇಕಾಗಿಲ್ಲ. ಆ ದಲಿತರನ್ನು ಬೇಡ. ನಾವು ಎಲ್ಲಿವರೆಗೆ ದಲಿತರು ಅಂತೀವಿ ಅಲ್ಲಿವರೆಗೂ ನಾವು ಉದ್ಧಾರ ಆಗಲ್ಲ ಅನ್ನೋ ಮಾತನ್ನ ನನ್ನ ಸೋದರ ಹೇಳಿದ್ರು. ಅದು ಕರೆಕ್ಟ್. ಅದು ಯಾಕೆ ದಲಿತರು? ಅದು ಜಾತಿ. ನೋಡಿ, ಏನ್ ಕಸಬು ಮಾಡ್ತಾರೋ ಆ ಕಸಬಿಗಾರು ಹೇಳಿದ್ರು. ಈಗ ಕ್ಷೌರಿಕರು ಅಂತಂದ್ರೆ ಅವರು ಕ್ಷೌರಿಕ ಅಂತಂದ್ರೆ ಎದುರಿಗೆ ಕಾಣಿಸಿದ್ರೆ ಮುಖ ಮರೆ ಮಾಡ್ಕೊತಾರೆ, ನಮ್ಗೆ ಬೇಡ ಅಂತ ಸವಿತಾ ಸಮಾಜ ಅಂತ ಇಟ್ಕೊಂಡಿದ್ದಾರೆ. ಅವ್ರ ವೃತ್ತಿಯನ್ನೇ ಅವ್ರು ಬೇಡ ಅಂತ ಹೇಳಿ ಬಿಟ್ಟಿದ್ದಾರೆ. ಇದು ವೃತ್ತಿ ಅಲ್ಲ, ಇದು ದಲಿತ ಅನ್ನೋದು ಏನು? ಯಾಕೆ ನಮ್ಗೆ ಏನಾದ್ರು ಒಂದು ವೃತ್ತಿ ಇಲ್ವಾ? ನಮ್ಗೆ ಏನೂ ಇಲ್ಲವರು ಅಂತ ಯಾಕೆ ಹೇಳ್ತೀರಾ ಅನ್ನೋದು ಬಂದ. ಆಮೇಲೆ ದೇವಸ್ಥಾನಗಳು ಅದರಲ್ಲಿ ಕರೀತಾರೆ. ದೇವಸ್ಥಾನಗಳಲ್ಲಿ ಗಂಟೆ ಯಾಕೆ ಬಾರಿಸ್ತಾರಂದ್ರೆ, ನುಡಿಸ್ತಾರಂದ್ರೆ ಅಲ್ಲಿ ಏನೆಲ್ಲ ದೇವದಾಸಿಯರು ಅವರು ಇವರು ಇರ್ತಾ ಇದ್ರು, ಪೂಜಾರಿಗಳು, ರಾಜ ಮಹಾರಾಜರುಗಳು ಬಹಳಷ್ಟು ಜನ ಹೆಣ್ಮಕ್ಳನ್ನ ಬೇಕಾದಂತೆ ತಮ್ಮ ರಾಣಿಯರ ಜೊತೆ ಲೆಕ್ಕಕ್ಕೆ ಇಲ್ಲ ಅವ್ರಿಗೆ ಎಷ್ಟು ಜನ ಇರ್ತಿದ್ರು. ಆ ರೀತಿ ಇದ್ದಾಗ ಈ ಪುರೋಹಿತ ಶಾಹಿಗಳು ಇಷ್ಟೆಲ್ಲ ಜನ ಹೆಣ್ಮಕ್ಳನ್ನ ಇಟ್ಕೊಳ್ತಾರೆ, ನಾವು ಬರೀ ನಮ್ಮ ಹೆಂಡತಿಯರಷ್ಟೇ ಇರ್ತಾರಲ್ಲ, ನಾವು ಏನಾರ ಮಾಡ್ಬೇಕು ಅಂತ ದೇವದಾಸಿ ಪದ್ಧತಿ ತಂದ್ರು. ಆ ದೇವದಾಸಿ ಪದ್ಧತಿ ತಂದಾಗ ಆ ಒಳಗಡೆ ಏನ್ ನಡೀತಾ ಇದೆ ಅನ್ನೋದು ಹೊರಗಿನಿಂದ ಹೊರಗಿಂದ ಯಾರು ಬರ್ತಾರೋ ಅಲ್ಲಿ ಸಿಕ್ಕಾಕೊಳ್ತಾರೆ. ಅದಕ್ಕೆ ಅವ್ರು ಗಂಟೆ ಬಾರಿಸ್ಬೇಕು ಅಂತ ಮಾಡಿದ್ರು. ಅದಕ್ಕೆ ನೋಡಿ, ಗಂಟೆ ಬಾರಿಸ್ಕೊಂಡು ಒಳಗೆ ಹೋಗ್ತಾರೆ. ಅಂದ್ರೆ ಒಳಗಿನ ಹುಷಾರಾಗ್ರಿ, ಯಾವ ದೇವದಾಸಿ ಜೊತೆ ಏನ್ ಮಾಡ್ತೀವಿ, ಹೇಗಿದ್ದೀರಾ ಅಂತ. ಇಂಥದೆಲ್ಲ ಒಳಗಿನ ವಿಷಯಗಳಿದಾವಲ್ಲ, ಇವು ಸತ್ಯ. ಇವನ್ನ ನಾವು ಕಂಡುಕೋಬೇಕಾಗಿದೆ. ಅದಕ್ಕೇನೆ ನಮ್ಗೆ ಯಾರ್ಯಾರ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಯಾಕೆ ಹೋಗ್ತೀವಿ, ಬೇಕಾದ್ರೆ ನೋಡಕ್ ಹೋಗ್ರಿ, ಇಲ್ಲ ನಾವೇ ಕಟ್ಟೋಣ. ಮನೆಯನ್ನೇ ನಾವು ದೇವಸ್ಥಾನದ ರೀತಿಯಲ್ಲಿ ಕಟ್ಟಬಹುದು. ನಮಗೆ ಹಕ್ಕಿದೆ. ಸಂವಿಧಾನ ಹೇಳುತ್ತೆ ನಿನಗೆ ಇಷ್ಟ ಬಂದಂಗೆ ಕಟ್ಟು ಅಂತ.
ನಾವೇನ್ ಜೋಪಡಿ ಕಟ್ಟಬೇಕಾಗಿಲ್ಲ. ನಾವು ಕಲ್ಲುಗಳಿಂದ ಆ ದೇವಸ್ಥಾನ ಕಟ್ಟುವಂಗೇನೆ ಒಳ್ಳೆ, ಅದಕ್ಕಿಂತ ಚೆನ್ನಾಗಿ ಕಿಟಕೆ ಇಟ್ಟು ಇನ್ನೂ ಚೆನ್ನಾಗಿ ಕಟ್ಕೋಬಹುದು. ಯಾಕೆ ಕುತೂಹಲ ಇರುತ್ತಂದ್ರೆ ನಮ್ಮ ಮನೆಗಳಲ್ಲಿ ನಾವು ಅಂತರ್ಜಾತೀಯ ಮದುವೆಗಳನ್ನು ಮಾಡ್ಕೊಂಡಾಗ ಅವ್ರು ದೇವಸ್ಥಾನಕ್ಕೆ ಹೋಗೋದು ಚಡ್ಪಡಿಸ್ತಾರೆ. ನಮ್ಮ ಸೊಸೆ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು. ಯಾಕೆ ಅಂದ್ರೆ ಅವ್ರು ನೋಡಿಲ್ಲ, ಕುತೂಹಲ. ಈಗ ನಾವು ನೋಡಿ, ನಮಿಗೂ ಕೂಡ ಒಳಗಡೆ ಇರಲಿಲ್ಲ. ನಮ್ಮ ಅಜ್ಜಿಗೆ ಈಗ 150 ವರ್ಷದ ಹಿಂದೆ ಯಾರೋ ಹೇಳಿದ್ರಂತ, ಒಬ್ಬ ಯಾರೋ ಹೇಳಿರ್ತಾನೆ ನನಗೆ, ಪೂಜಾರಿಗಳು ಅವ್ರಿಗೆ, ನೋಡ ತಿರುಪತಿ ತಿಮ್ಮಪ್ಪನ ಹತ್ರ ಹೋಗು, ನಿನಗೆ ಮಕ್ಕಳು ಆಗ್ತದೆ. ಆದ್ರೆ ನಿಮ್ಮ ಜಾತಿಯ ಬಟ್ಟೆ ಅಲ್ಲ, ನಮ್ಮ ಜಾತಿಲಿ ಅದೇ ಎಲ್ಲ ನಮ್ಮ ಡ್ರೆಸ್ಗಳು ನೋಡಿದ್ರೆ ಹೆದರ್ತಾರ ಅವ್ರು ನೋಡಿ ನಾನು ಹೆದರ್ದೆ ಅಂತ ನಮ್ ಡ್ರೆಸ್ ನೋಡಿ ಬೇರೆ ಇರ್ತಾರೆ. ಅಂಥ ಒಂದು ಡ್ರೆಸ್ ಇರ್ತಾವ, ಅಂಥದ್ದು ಉಟ್ಕೊಂಡು ಹೋದ್ರೆ ಬಿಡಲ್ಲ. ಆದ್ರಿಂದ ಆ 10 ರೂಪಾಯಿ ಕೊಟ್ಟು ಒಂದು ಸೀರೆ ತಂದ್ರಂತೆ ನಮ್ಮ ಅಜ್ಜ, ಒಂದು ಬಳೆಗಳು ತಂದ್ರಂತೆ. ಬಳೆ ಹಾಕ್ತಿರ್ಲಿಲ್ಲ ಅವ್ರು, ನಮ್ದೆಲ್ಲ ಇದು ಬಿಳಿ ತಂತದ್ದೇನೋ ಹಾಕ್ತಾರೆ, ಬೇರೆ ತರದ್ದು ಬಿಳಿ, ನೀವು ನೋಡಿರ್ತೀವಿ ಗಮ್ಮಾಡಿಗಳು. ಆ ತರ ಹಾಕೊಂಡಾಗ ನಮ್ಮ ಅಜ್ಜಿಯ ತಂದೆ, ಅವ್ನ ಊರ್ ಗೌಡ ಅಂದ್ರೆ ನಾಯಕ, ಅವನು ಹೇಳಿದಂತೆ ನನ್ನ ಮಗಳು ನನ್ನ ಅಳಿಯ ದ್ರೋಹ ಮಾಡಿದ್ದಾರೆ, ಜಾತಿ ಕೆಡಿಸಿದ್ದಾರೆ, ಸೀರೆ ಉಟ್ಟು ಸೂಳೆರಾಗಿದ್ದಾರೆ, ಇದನ್ನೆಲ್ಲ ನಾವು ದಂಡ ಹಾಕ್ತೀವಿ ಅಂತ, ನೀವು ಹೋಗ್ಬಾರ್ದು ಅಂತ. ಆದ್ರೆ ನಮ್ಮ ಅಜ್ಜ ಇಲ್ಲ, ನಮಗೆ ಮಗು ಬೇಕು, ದಂಡ ಕೊಡ್ತೀವಿ, ಹೋಗ್ತೀವಿ, ಒಪ್ಪಣೆ ಕೊಡ್ರಿ ಅಂತ. ಆ 100 ರೂಪಾಯಿ ದಂಡ ಕಟ್ಟಿಸ್ಕೊಂಡ್ರೆ ಆಗಿನ ಕಾಲದಲ್ಲಿ 100 ರೂಪಾಯಿ ದಂಡ ಕಟ್ಟಿ ಅಲ್ಲಿ ಹೋಗಿ ಬಂದ್ರಂತೆ. ಅದು ಕಾಕತಾಳ ನ್ಯಾಯ ಹೆಂಗ್ ಹುಟ್ಟಿದ್ದ ನಮ್ಮಪ್ಪ ಹುಟ್ಟಿಬಿಟ್ಟ. ಇವರಿಗೆ ನಂಬಿಕೆ ಬಂದ್ಬಿಟ್ಟು ಅದು ಹೋಗ್ಲಿಲ್ಲ ಅಂದ್ರೆ ಹುಟ್ಟಿದ್ನೇನೋ. ಆದ್ರೆ ಇಲ್ಲೇನಾಯ್ತಂದ್ರೆ ಅಲ್ಲಿ ಹೋಗಿ ಬಂದಿದ್ಕು ಆಮೇಲೆ ಒಂದು ಮಗ ಹುಟ್ಟಿಗೆ ಬಾಲಾಜಿ ಅಂತ ಹೆಸರಿಟ್ರು, ಅಲ್ಲಿಂದ ಬಾಲಾಜಿಯ ಭಕ್ತರಾಗ. ಆದ್ರೆ ಬಾಲಾಜಿ ಅನ್ನೋದು ಒಬ್ಬದೆಲ್ಲ ಕಾಯುವಂತ ಒಬ್ಬ ಮನುಷ್ಯ ಇದ್ದ. ಅವನು ಕೂಡ ಅವನನ್ನು ದೇವರು ಮಾಡಿ ಇಲ್ಲೆಲ್ಲ ಇದು ಮಾಡಿದ್ದಾರೆ. ಅಲ್ಲಿ ಬುದ್ಧನ ಮೂರ್ತಿಯ ಮೇಲೆ ಅದನ್ನ ಮಾಡಿದ್ದಾರೆ. ಇವೆಲ್ಲ ಸತ್ಯವನ್ನ, ಇಂಥ ಮಾತುಗಳು, ಭಾವಾತ್ಮಕವಾದ ಮಾತುಗಳು ಮುಚ್ಚಾಕ್ತಾರೆ, ನಮ್ಮ ಜನರೇ ಒಪ್ಪಿಸ್ತಿರ್ತಾರೆ. ಹಾಗಾಗಿ ಬಹಳಷ್ಟು ಜನ, ಬುಡಕಟ್ಟು ಜನ, ಈ ನಾವು ದಲಿತರು ಅಂತ ಏನಂತೀವಿ, ನನಗೆ ದಲಿತರು ಅನ್ನೋಕೆ ಒಂಚೂರು ಇಷ್ಟ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ರಾಮು ಅಂತ ವಕೀಲರು, ಅವರು ನಾವು ಒಳ್ಳೆ ವಿಚಾರವಾದಿ, ಅವರು ಇವತ್ತು ಬಂದಿಲ್ಲ, ಅವ್ರು ಹುಷಾರಿಲ್ಲ ಅಂತ ಅಂದ್ರೆ ಇಂಥ ವಿಚಾರ ಬಿಡೋದೇ ಇಲ್ಲ. ಅವರು ಮಾತಾಡ್ತಾ ಹೇಳಿದ್ರು, ಮೇಡಮ್ ದಲಿತ ಅನ್ನೋದನ್ನ ಏನಾದ್ರು ಮಾಡಿ ಬಿಡಿಸ್ಬೇಕು ಮೇಡಮ್, ಅದ್ರ ನಿಜವಾದ ಅರ್ಥ ಅಪ್ಪ ಇಲ್ಲದೆ ಹುಟ್ಟಿದ ಮಕ್ಕಳು ಅಂತ. ಯಾಕದು ಹೇಳ್ಬೇಕು ಅಂತ ನೀವು ನಿಜವಾಗ್ಲೂ ಆಗಿಂದ ಅವ್ರು ಹರಿಜನರು ಅಂದಾಗಲೂ ನಾವು ಹರಿಜನ ಯಾಕಾಗ್ಬೇಕು, ನಾವು ದೇವ್ರ ಮಕ್ಕಳು ಅಂದ್ರೆ ಅಪ್ಪ ಇಲ್ಲದ ಮಕ್ಕಳು. ಮತ್ತೆ ಇದೇ ಮಾತನ್ನ ಇಲ್ಲಿ ನಾವು ದಲಿತ ಅನ್ನೋ ಶಬ್ದದ ಮೂಲಕ ಮತ್ತೆ ಅದನ್ನ ಮುಂದುವರಿಸ್ತಾ ಇದೀವಿ. ಆದ್ರಿಂದ ಇದ್ರ ಬಗ್ಗೆ ಒಂದು ಹಲವಾರು ಜನಗಳು ಚಿಂತನೆ ಮಾಡಿ ಆ ಒಂದು ಒಳ್ಳೆಯ ಒಂದು ಶಬ್ದವನ್ನ ನಮ್ಮ ಘನತೆಗೆ ಕುತ್ತು ಬರಬಾರ್ದು. ಸ್ವಾಭಿಮಾನ ಬಿಟ್ಟು ನಾವು ಸ್ವಾಭಿಮಾನನೇ ನಮ್ಮ ದೇವರು ಅಂತ ಅಂಬೇಡ್ಕರ್ ಸಾಹೇಬ್ ಹೇಳಿರೋದು. ಆದ್ರಿಂದ ನಾವು ಸ್ವಾಭಿಮಾನಿಗಳಾಗಬೇಕಂದ್ರೆ ನಮಗೆ ಒಂದು ಸರಿಯಾದ ಹೆಸರು ಕೂಡ ಬೇಕಾಗುತ್ತೆ. ಅದನ್ನು ಕೂಡ ನಾವು ಮಾಡಬೇಕಾಗಿದೆ. ಮತ್ತು ಈಗ ನಾವೆಲ್ಲ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಿಲ್ಲ. ಯಾವುದು ನಮ್ಮ ಭೀಮಾಶಂಕರ್ ಅವರು ಏನ್ ಹೇಳಿದ್ರು, ಎಷ್ಟು ಬಂದಿದೆ ಹಣ, ಯಾಕೆ ಬರ್ತಾ ಇಲ್ಲ, ಎಲ್ಲಿ ಪೋಲಾಗ್ತಾ ಇದೆ. ಅವ್ರು ಜೈಲಿಗೆ ಹೋಗೋದು ನಮಗೆ ಮುಖ್ಯ ಅಲ್ಲ, ನಮಗೆ ಆ ಹಣವನ್ನ ಅವರು ಏನಾದ್ರು ಮಾಡಿ ನಮ್ಮ ಹಣವನ್ನ ನಮಗೆ ಖರ್ಚು ಮಾಡೋದು, ಸರಿಯಾಗಿ ಖರ್ಚು ಮಾಡಿ. ವಸತಿ, ನೀವು ಭಿಕ್ಷೆ ಕೊಡಬೇಡಿ, ನಾವು ಭಿಕ್ಷೆ ಅಲ್ಲ ಬೇಡೋದು, ನಮಗೆ ಎಲ್ಲಾ ಮೂಲಭೂತ ಸೌಕರ್ಯಗಳು ಮತ್ತು ನಾವು ಯಾವ ರೀತಿಯಿಂದ ಒಂದು ಘನದಿಂದ ಬದುಕಬೇಕು ಅಂತ ಬದುಕಿಗೆ ಒಂದು ಅವಕಾಶ ಮಾಡ್ಕೊಡಿ ಅನ್ನೋ ಮಾತನ್ನ ಹೇಳ್ತಾ, ಈಗ ಊಟದ ಸಮಯ ಇರೋದ್ರಿಂದ ನಾನು ಇನ್ನೂ ಹೆಚ್ಚು ಮಾತಾಡೋದಿಲ್ಲ. ದೇವರ ಹೆಸರಿನಲ್ಲಿ ನಮಗೆ ಮೋಸ ಹೋಗ್ತಾ ಇದೀವಿ, ಧರ್ಮದ ಹೆಸರಿನಲ್ಲಿ ಮೋಸ ಹೋಗ್ತಾ ಇದೀವಿ. ಇದನ್ನ ನಾವು ಮತ್ತೆ ಮತ್ತೆ ಕಂಡುಕೋಬೇಕು. ಮೊನ್ನೆ ನಾನು ಏನು ಹೇಳಿಲ್ಲ, ಅಲ್ಲಿ ಬಹಳ ಜನ ಬೇಜಾರು ಮಾಡ್ಕೊಂಡು, ಶಿವ ಅಂದ್ರೆ ಹೋಗಿ ಮಗನ್ ಕಡಿತಾನಲ್ಲಿ ತಲೆ ಕಡಿತಾನೆ, ಶಿವ ದೇವ್ರು ಅಂತೀರಾ? ಮನುಷ್ಯ ಇರ್ತಾನ ಅವನು ಅಂದೆ ನಾನು. ಯಾಕಂದ್ರೆ ಮನುಷ್ಯ ಇದ್ದವನು ಉಗ್ರಮುಖಿ ಆಗ್ತಾನೆ, ತಲೆ ಕಡ್ದು ಹೋಗ್ತಾನೆ. ದೇವ್ರಿಗೆ ಏನ್ ಬರ ಬಚ್ಚನ ಮನೇಲಿ ಹೋಗಕ್ಕಾಗಲ್ವ? ಎಲ್ಲೆಲ್ಲೋ ಇರೋದು ಅತಳ ಸುತಳ ಪಾತಾಳ ರಸಾತಳದಲ್ಲಿ, ಭೂಮಂಡಲದಲ್ಲಿ, ಭೂಮಿಯಿಂದ ಧರೆಯಿಂದ ಆಕಾಶದವರೆಗೆ ಇರುವಂತಹ ದೇವರಿಗೆ ಬಚ್ಚನ ಮನೆಗೆ ಬಾಗ್ಲಿಲ್ಲ ಅಂದ್ರೆ ಅಲ್ಲಿ ಹೋಗಕ್ ಆಗ್ಲಿಲ್ಲ ಅಂದ್ರೆ ಅವ್ನು ದೇವ್ರೇನಪ್ಪ ಅಂತಂದೆ ನಾನು. ಅದು ಬಹಳ ಜನಕ್ಕೆ ಇಂಥವೆಲ್ಲ ಆಲೋಚನೆ ಮಾಡ್ತಾರೆ, ಏನೇನೋ ಬೋಗಸ್ ಮಾತಾಡ್ತಾರೆ. ಆ ಬೋಗಸ್ ಮಾತುಗಳಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಇಲ್ಲ. ನಾವ್ ಯಾವ ದಿಕ್ಕಲ್ಲಿ ಚಿಂತನೆ ಮಾಡ್ಬೇಕು ಅನ್ನೋದನ್ನ ಅವ್ರು ಮುಚ್ಚಿಟ್ಕೊಳಕ್ ಏನೆಲ್ಲ ಮಾಡ್ತಿದ್ದಾರೆ. ಇವತ್ತಿಗೂ ಕೂಡ ನಾವು ಒಂದ್ ಮಾತಿದೆ, ದೊಡ್ಡ ದೊಡ್ಡ ಮಳೆ ಬಂದು, ಅಡ್ಡಡ್ಡ ಮಳೆ ಬಂದು, ದೊಡ್ಡ ದೊಡ್ಡ ಕೆರೆ ತುಂಬಿ ಗೊಡ್ಡು ಹಸುಗಳೆಲ್ಲ ಹೈನಾದವು. ಗೊಡ್ಡುಗಳೆಲ್ಲ ಹೈನಾದಾಗ ಈ ಜನ ಏನ್ ಹೇಳ್ತಾರೆ, ನಮ್ಮ ಗುಲಾಮ ಜನ, ನಮ್ಮ ಗೌಡರ ಸೆಡ್ಡೆಗೆ ಸಿರಿ ಬರುತ್ತೆ. ಅಂದ್ರೆ ನಮ್ಮ ಗೌಡರ ಸೆಡ್ಡೆ ಅಂದ್ರೆ ಬೀಜ ಬಿತ್ತೋದು, ಅವರಿಗೆ ಸಿರಿತನ ಬರ್ಲಿ.
ಮಳೆ ಬಂತು, ಬೆಳೆ ಆಯ್ತು, ಎಲ್ಲ ಆಯ್ತು, ನಮಗಲ್ಲ ಅವರಿಗೆ ಅನ್ನೋ ಗುಲಾಮ ಮನಸ್ಥಿತಿ ಇವತ್ತಿಗೂ ನಮಗಿದೆ. ನಮ್ ಜಾನಪದ ಹಾಡಿರೋ ಹಾಡದು. ಆದ್ರಿಂದ ನಾವು ಈಗ ಅವನ ಯಾರು ದೊಡ್ಡಸ್ತಿಗೆ ಮೆರಿತಾ ಇದ್ದಾನೋ, ಭೂಮಾಲಿಕ ಆಗಿರ್ಬೋದು. ಕೃಷಿಕರು ರೈತ ಉತ್ಪಾದನೆಯ ಜೊತೆಗೆ ಉದ್ಯಮದ ಗುರಿಯನ್ನು ಬೆಳೆಸಿಕೊಂಡಲ್ಲಿ ಅಭಿವೃದ್ಧಿ ಸಾಧ್ಯವಾಗಲಿದೆ ಎಂದು ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಅಶೋಕ್ ಆಲೂರ್ ತಿಳಿಸಿದರು. ಬೆಂಗಳೂರು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭೂಮಿ ಡಿಜಿಟಲ್ ಅಗ್ರಿ ಪ್ಲಾಟ್ಫಾರ್ಮ್ ವತಿಯಿಂದ ಆಯೋಜಿಸಿದ್ದ ಭೂಮಿ ರೈತ ಪ್ರಶಸ್ತಿ 2024 ಕಾರ್ಯಕ್ರಮದಲ್ಲಿ ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು.